ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವರಿಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ SPS ಕಬಾಬ್ ಸೆಂಟರ್. ಗೆಳೆಯರೆ, ಇದು ಸೆಕೆಂಡ್ ಮೇನ್ ರೋಡ್, ವೈಯಾಲಿ ಕಾವಲ್, ಆಪೋಸಿಟ್ ರೊಟ್ಟಿ ಮನೆ, ಹಾಗೆ ವಿನಾಯಕ ಸರ್ಕಲ್ ಹತ್ತಿರ ಇದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನುವನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಇಲ್ಲೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಲಿವರ್ ರೈಸ್, ಗುಂಡಿಗೆ ಪಲಾವ್, ಬೋಟಿ ಫ್ರೈ ಮತ್ತು ತಲೆ ಮಾಂಸ ತುಂಬನೇ ಸಖತ್ತಾಗಿರುತ್ತೆ. ಒಮ್ಮೆ ಬನ್ನಿ, ಟೇಸ್ಟ್ ಮಾಡಿ. ಏನು ಟೇಸ್ಟ್ ಮಾಡಿದ್ರಿ, ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇಲ್ಲಿ ಏನೇನು ರೆಡಿ ಮಾಡಿಟ್ಕೊಂಡಿದ್ದಾರೆ, ಹೇಗೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ನೋಡ್ಕೊಂಬರೋಣ. ಬನ್ನಿ. ನೋಡಿ ಫ್ರೆಂಡ್ಸ್, ಈಗ ಲಿವರ್ ಫ್ರೈನ ಮಾಡ್ತಾ ಇದ್ದಾರೆ ನೋಡಿ. ನೋಡಿ ಫ್ರೆಂಡ್ಸ್, ಇದು ಚಿಕನ್ನು. ನೋಡಿ, ಇದು ಮಟನ್ ಲಿವರ್, ಇದು ಚಿಕನ್ ಲಿವರ್. ನೋಡಿ ಫ್ರೆಂಡ್ಸ್, ಇದು ಇಲ್ಲಿ ಚಿಕನ್ ಲಿವರು ತುಂಬಾನೇ ಸಖತ್ತಾಗಿರುತ್ತೆ. ಲಿವರ್ ರೈಸ್ ಅಂತ ಹೇಳಿ ಕೊಡ್ತಾರೆ, ಸೂಪರ್ ಆಗಿರುತ್ತೆ. ಇದು ನೋಡಿ ಫ್ರೆಂಡ್ಸ್, ಇದು ತಲೆ ಮಾಂಸ. ಇಲ್ಲಿ ಚಿಕನ್ ಫ್ರೈ, ತಲೆ ಮಾಂಸ ಮತ್ತೆ ಬೋಟಿ ಫ್ರೈ ಸಿಗುತ್ತೆ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ನಾವು ಇಲ್ಲಿ ಫ್ರೆಂಡ್ಸ್ ಬೋಟಿ, ಚಿಕನ್ ಫ್ರೈ, ತಲೆ ಮಾಂಸ ಮತ್ತೆ ಲಿವರ್ ಫ್ರೈ, ಗುಂಡಿಗೆ ಪಲಾವು ಎಲ್ಲ ಟೇಸ್ಟ್ ಮಾಡಿದ್ವಿ. ಸಖತ್ತಾಗಿತ್ತು ಫ್ರೆಂಡ್ಸ್. ತಿಂತಾ ಇದ್ರೆ ಮತ್ತೆ ಮತ್ತೆ ತಿನ್ನಬೇಕು ಅನ್ನುವಷ್ಟು ಮಟ್ಟಿಗೆ ಸಖತ್ ಟೇಸ್ಟ್ ಆಗಿತ್ತು. ನೋಡಿ, ಲಿವರ್ ರೈಸ್ನ ಮಿಕ್ಸ್ ಮಾಡ್ತಾ ಇದ್ರೆ ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮ್ಮ ಹೆಸರು ಸರ್? ವೇಲನ್. ಏನ್ ತಗೊಂಡ್ರಿ ಇವಾಗ? ಲಿವರ್ ರೈಸ್ ತಗೊಂಡಿದ್ವಿ. ಲಿವರ್ ರೈಸ್ ಚೆನ್ನಾಗಿದೆ ಸರ್. ಎಲ್ಲ ಇಲ್ಲೇ ಬರ್ತಾರೆ, ಈ ತರ ರೀಸನಬಲ್ ಆಗಿ ಕೊಡ್ತಾರೆ. ಲಿವರ್ ರೈಸ್ ಓಕೆ, ಪರವಾಗಿಲ್ಲ. ಎಲ್ಲ ಜನ ಇಲ್ಲಿ ಬರ್ತಾರೆ, ಹೊಟ್ಟೆ ತುಂಬಾ ಕೊಡ್ತಾರೆ, ಪರವಾಗಿಲ್ಲ. ಎಷ್ಟು ವರ್ಷಗಳಿಂದ ಬರ್ತಾ ಇದ್ದೀರಾ ಸರ್? ನಾವು ಸುಮಾರು ಇವ್ರ ಅಂಗಡಿ ಒಂದು 5-10 ವರ್ಷದಿಂದ ಬರ್ತಾ ಇದೀವಿ. ಹೌದಾ? ಯಾವ್ದು ತುಂಬಾ ಇಷ್ಟ ಆಗುತ್ತೆ ಸರ್ ನಿಮ್ಗೆ? ಲಿವರ್ ರೈಸ್, ಫ್ರೈ ಎಲ್ಲ ಮಾಡ್ತಾರೆ. ಓಕೆ, ಎಲ್ಲ ನಾವು ತಗೊಂತೀವಿ ಇಲ್ಲಿ. ಎಲ್ಲಾದ್ರು ಟೇಸ್ಟ್ ಮಾಡಿದೀರಾ? ಟೇಸ್ಟ್ ಇದಕ್ಕೆ ಕಾಣ್ತಾ ಇದೀವಿ. ಇವಾಗ ಯಾವ್ದು ಟೇಸ್ಟ್ ಮಾಡಿದೀರಾ ನೀವು? ಎಲ್ಲಾನು ಮಾಡಿದೀವಿ ಸರ್, ಅವಾಗ ಇಸ್ಕೊಂತೀವಿ. ಓಕೆ, ನಿಮ್ ಫೇವರೈಟ್ ಲಿವರ್ ರೈಸ್? ಲಿವರ್ ರೈಸ್, ಫ್ರೈ ಅದು ಇಸ್ಕೊಂತೀವಿ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಏನಂದ್ರೆ ಪರವಾಗಿಲ್ಲ, ಇವಾಗೆಲ್ಲ ಸುತ್ತಮುತ್ತ ನೋಡೋದಕ್ಕೆ ಇಲ್ಲೇ ಒಳ್ಳೆ ಬಡವರಿಗೆ ಒಂದ್ ಸ್ವಲ್ಪ ಅನುಕೂಲವಾಗಿ ಕೊಡ್ತಾ ಇದ್ದಾರೆ. ಓಕೆ, ಹೊಟ್ಟೆ ತುಂಬಾ ಕೊಡ್ತಾರೆ, ಪರವಾಗಿಲ್ಲ, ಮೋಸ ಇಲ್ಲ. ಜನ ತುಂಬ್ತಾ ಇರ್ತಾರೆ, ಬರ್ತಾರೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಈಗ ಲಿವರ್ ರೈಸ್ಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಗೊಜ್ಜು ತರ ಏನೇನು ಹಾಕ್ತಾರೆ, ಹೇಗೆಲ್ಲ ಮಾಡ್ಕೊಳ್ತಾರೆ ಅಂತ ನೋಡ್ಕೊಂಬರೋಣ. ಈ ಮಸಾಲೆ ಎಲ್ಲ ಇವರೇ ಮನೇಲಿ ತಯಾರು ಮಾಡ್ಕೊತಾರೆ, ಯಾವುದೇ ಪೌಡರ್ ಎಲ್ಲ ಹಾಕ್ಬಿಟ್ಟು ಮಸಾಲೆ ರೆಡಿ ಮಾಡಲ್ಲ. ಸೊ ಆ ಮಸಾಲೆನ ಈಗ ಫ್ರೈ ಮಾಡಿ ಈ ರೀತಿ ಇದಕ್ಕೆ ರೈಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಆಮೇಲೆ ಗುಂಡಿಗೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾರೆ. ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಂತಾರೆ ಮಸಾಲೆನ. ಈ ತರ ಮಿಕ್ಸ್ ಮಾಡ್ಕೊಡ್ತಾರೆ ಫ್ರೆಂಡ್ಸ್. ನೋಡಿ, ಇಲ್ಲಿ ತುಂಬಾ ಪಾರ್ಸಲ್ ಕೂಡ ತಗೊಂಡೋಗ್ತಾರೆ. ನೋಡಿ, ಆ ಗೊಜ್ಜಿಗೆ ಈಗ ರೈಸ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ಈ ರೀತಿ ರೈಸ್ ಖಾಲಿಯಾದಂಗೆ ಎಷ್ಟು ಬೇಕೋ ಅಷ್ಟು ಆಗಾಗ ಬಿಸಿ ಬಿಸಿ ರೈಸ್ ಮಾಡಿ ಆಗ್ಲೇ ಮಿಕ್ಸ್ ಮಾಡಿ ಕೊಡ್ತಾರೆ ಫ್ರೆಂಡ್ಸ್.
ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ಬರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಮುರುಳಿ ಅಂತ ಹೇಳಿ. ಸರ್, ಏನ್ ತಗೊಂಡಿದ್ರಿ ಇವಾಗ? ಸರ್, ನಾವು ಲಿವರ್ ರೈಸ್ ತಗೊಂಡಿದೀವಿ. ಓಕೆ. ತುಂಬಾ ಟೇಸ್ಟ್ ಇರುತ್ತೆ. ಓಕೆ. ಹೊಟ್ಟೆ ತುಂಬಾ ಊಟ ಮಾಡ್ಬೋದು. ಎಲ್ಲರೂ ಬಂದು ಆರಾಮಾಗಿ ಊಟ ಮಾಡಿ. ಚೆನ್ನಾಗೈತೆ. ಓಕೆ. ನೀವು ಒಂದು ಟೇಸ್ಟ್ ಮಾಡಿ ನೋಡಿ. ತುಂಬಾ ಚೆನ್ನಾಗಿದೆ ಸರ್. ಓಕೆ. ಬೇರೆ ಏನೇನ್ ಟೇಸ್ಟ್ ಮಾಡಿದ್ದೀರಾ ಸರ್? ನಾನು ಆಕ್ಚುಲಿ ಲಿವರ್ ರೈಸ್ ಟೇಸ್ಟ್ ಮಾಡೋದಿಲ್ಲ. ಓಕೆ. ತುಂಬಾ ಚೆನ್ನಾಗಿದೆ. ತುಂಬಾ ಟೇಸ್ಟ್ ಐತೆ. ಓಕೆ. ನಾನು ಜಾಸ್ತಿ ಬಂದ್ರೆ ಬರೀ ಲಿವರ್ ರೈಸ್ ಟೇಸ್ಟ್ ಮಾಡೋದಿಲ್ಲ. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ನಾನು ಬರ್ತಾ ಇದ್ದೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಈ ರೀತಿ ರೈಸ್ಗೆ ಲಿವರ್ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿ ಕೊಡ್ತಾರೆ. ಸಖತ್ತಾಗಿರುತ್ತೆ. ಬಂದಾಗ ಮರಿದಲೆ ಟೇಸ್ಟ್ ಮಾಡಿ, ಹಾಗೆ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಚಪಾತಿ ಕೂಡ ಸಖತ್ತಾಗಿತ್ತು ಫ್ರೆಂಡ್ಸ್, ಸ್ಮೂತಾಗಿ. ನೋಡಿ, ಚಪಾತಿ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಚಪಾತಿ ಕೂಡ ಟೇಸ್ಟ್ ಮಾಡಿದ್ವಿ, ಸೂಪರ್ ಆಗಿತ್ತು. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಅಂತ. ಸರ್, ಏನ್ ತಗೊಂಡಿದ್ದೀರಿ ಇವಾಗ? ನಾನು ಈಗ ಚಿಕನ್ ಲಿವರ್ ಫ್ರೈ ತಗೊಂಡಿದ್ದೀನಿ. ಪಾರ್ಸಲ್ ತಗೊಂಡಿದ್ದೀರಾ? ಹೌದು ಸರ್. ಹೇಗಿದೆ ಸರ್ ಟೇಸ್ಟ್ ಇಲ್ಲಿಂದು? ನಾನ್ ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ ಇಲ್ಲಿ. ಓಕೆ. ಬಹಳ ಚೆನ್ನಾಗಿದೆ ಟೇಸ್ಟ್. ಓಕೆ. ಆಮೇಲೆ ಬೆಲೆನೂ ಕಡಿಮೆ. ಓಕೆ. ಕಸ್ಟಮರ್ಗೆ ಬಹಳ ಒಳ್ಳೆ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ. ಓಕೆ. ಯಾರನ್ನೂ ಒಂದು ಸಣ್ಣ ಮನಸ್ತಾಪ ಕೂಡ ಕೊಡಲ್ಲ. ಓಕೆ. ಆ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ. ಒಳ್ಳೆ ವ್ಯಾಪಾರ ಚೆನ್ನಾಗಿದೆ. ಎಲ್ಲ ಅರ್ಥ ಒಳ್ಳೆ ರೀತಿಯಲ್ಲಿ ಕೋಪರೇಟ್ ಮಾಡ್ತಾರೆ. ಟೇಸ್ಟ್ ಬಹಳ ಚೆನ್ನಾಗಿದೆ. ಎಲ್ಲ ಐಟಮ್ ಬಹಳ ಚೆನ್ನಾಗಿದೆ. ಓಕೆ. ಸುಮಾರು ಜನ ಬಂದ್ಬಿಟ್ಟು ಬೆಲೆ ಕಡಿಮೆ ಇದೆ, ರುಚಿಕರವಾಗಿ ಇದೆ. ಅದರಿಂದ ಎಲ್ಲರೂ ಸಂತೋಷ ತಿಂದ್ಬಿಟ್ಟು ಹೋಗ್ತಾರೆ. ಓಕೆ. ಏನೇನ್ ಟೇಸ್ಟ್ ಮಾಡಿದ್ದೀರಾ ಸರ್ ಇಲ್ಲಿ? ನಾನು ಚಿಕನ್ ಲಿವರ್ ತಿಂದಿದ್ದೀನಿ, ಲಿವರ್ ಫ್ರೈ, ಬೋಟಿ, ಆಮೇಲೆ ಗುಂಡಿಗೆ ಪಲಾವು, ಓಕೆ, ಕುಷ್ಕ ಎಲ್ಲ ತಿಂದಿದ್ದೀನಿ. ಯಾವ್ದು ತುಂಬಾ ಇಷ್ಟ ಆಯ್ತು ಸರ್ ನಿಮ್ಗೆ? ನನ್ಗೆ ತುಂಬಾ ಫೇವರೇಟ್ ಬೋಟಿ, ಚಿಕನ್ ಲಿವರ್ ಫ್ರೈ. ಓಕೆ. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ರೆಗ್ಯುಲರ್ ಬರ್ತಾ ಇರ್ತೀನಿ. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಬಹಳ ಚೆನ್ನಾಗಿದ್ವಿ, ಬೆಲೆನೂ ಕಡಿಮೆ ಇದೆ, ರುಚಿಕರವಾಗಿದೆ. ರುಚಿ ಎಲ್ಲಿರುತ್ತೋ ಅಲ್ಲೇನೆ ಎಲ್ಲಾರು ಬಂದು ಸೇರೋದು. ಓಕೆ. ಈಗ ಬೇರೆ ಅಂಗಡಿಗೆ ಬೇರೆ ಹೋಟ್ಲಿಗೆ ಹೋಗ್ತಾ ಅಂದ್ರೆ ಬಹಳ ಚೀಪ್ ಇಲ್ಲಿಗೆ. ಓಕೆ. ಐಟಮ್ ಚೆನ್ನಾಗಿ ಕೊಡ್ತಾರೆ, ಏನು ರಿಮಾರ್ಕ್ ಇಲ್ಲ ಇವತ್ತವರೆಗೂ. ಕಸ್ಟಮರ್ ಒಳ್ಳೆ ಚೆನ್ನಾಗಿ ಬರ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ ಸರ್, ಸಂತೋಷ. ಫ್ರೆಂಡ್ಸ್, ಈಗ SPS ಕಬಾಬ್ ಸೆಂಟರ್ನ ಓನರ್ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಬಾಲು ಅಂತ. ಸರ್, ಎಷ್ಟು ವರ್ಷ ಆಯ್ತು ಇದು ನಿಮ್ಮ ಅಂಗಡಿ ಶುರು ಮಾಡಿ? 12 ವರ್ಷ ಆಯ್ತು. ಏನ್ ಸ್ಪೆಷಲ್ ಸರ್ ನಿಮ್ಮ ಅಂಗಡಿಲಿ? ನಮ್ದು ಚಿಕನ್ ಲಿವರ್ ರೈಸ್, ಗುಂಡಿಗಾ ಪಲಾವ್, ಓಕೆ, ಲಿವರ್ ಫ್ರೈ, ಓಕೆ, ಬೋಟಿ ಮಸಾಲ, ಓಕೆ, ತಲೆ ಮಾಂಸ, ಚಿಕನ್ ಮಸಾಲ, ಓಕೆ, ಚಿಕನ್ ಫ್ರೈ, ಓಕೆ, ಎಲ್ಲ ಸಿಗುತ್ತೆ. ಚಪಾತಿ, ಮುದ್ದೆ, ವೈಟ್ ರೈಸ್, ಲಿವರ್ ರೈಸ್ ಎಲ್ಲ. ಓಕೆ. ತುಂಬಾ ಸ್ಪೆಷಲ್ ಅಂದ್ರೆ ಯಾವ್ದು ಸರ್ ನಿಮ್ಮ ಹೋಟೆಲ್? ಲಿವರ್ ರೈಸ್, ಲಿವರ್ ಫ್ರೈ. ಲಿವರ್ ರೈಸ್ ಮತ್ತೆ ಲಿವರ್ ಫ್ರೈ, ಅದೇ ಗುಂಡಿಗಾ ಪಲಾವ್. ಓಕೆ. ತುಂಬಾ ಜನ ಕಸ್ಟಮರ್ಸ್ ಎಲ್ಲ ಹೇಳ್ತಾ ಇದ್ರೆ ತುಂಬಾ ವರ್ಷಗಳಿಂದ ಇಲ್ಲಿ ಬಂದು ತಿಂತಾ ಇದ್ದೀವಿ, ಸಖತ್ತು ಟೇಸ್ಟ್ ಆಗಿದೆ, ತುಂಬಾನೇ ಇಷ್ಟ ಆಗುತ್ತೆ ಅಂತ. ಇಷ್ಟೊಂದು ರುಚಿ ಬರೋದಕ್ಕೆ ಏನ್ ಕಾರಣ ಸರ್? ಹೇಗ್ ಮಾಡ್ತೀರಾ? ಅದು ನಾನ್ ಚಿಕ್ಕ ವಯಸ್ಸಿಂದ ಮನೇಲಿ ನಾನ್ ವೆಜ್ ರೆಡಿ ಮಾಡೋದು. ಓಕೆ. ನಾವು ಬೇರೆ ಕಡೆ ಊಟ ಮಾಡ್ತಾ ಇದ್ವಿ, ಅವರೆಲ್ಲ ಪೌಡರ್ ಮಸಾಲೆ ಮಾಡ್ತಾ ಇದ್ದು. ಓಕೆ. ನಾವು ಮಸಾಲೆ ನಾವು ಮನೇಲೆ ಮಾಡಿ ಮಸಾಲೆ ಮಾಡಿದ್ರೆ ನಾವೇ ಎಲ್ಲ ರೆಡಿ ಮಾಡ್ತೀವಿ. ಈರುಳ್ಳಿ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಧನಿಯಾ, ಜೀರಿಗೆ, ಸಾಂಬಾರೆಲ್ಲ ಎಲ್ಲ ಹುರಿದ್ಬಿಟ್ಟು ರುಬ್ಕೊಂಡು ದೋಸೆ ಇರ್ತಾರೆ ರುಬ್ಕೊಂಡು ಬಂದು ಮಸಾಲೆ ಹಾಕಿ ಮಾಡ್ತೀವಿ ನಾವು. ಓಕೆ. ಅದರಿಂದ ಎಲ್ಲ ಟೇಸ್ಟ್ ಇರೋದು, ಪೌಡರ್ ಯಾವ್ದು ಯೂಸ್ ಮಾಡಲ್ಲ. ಓಕೆ. ಕಸ್ಟಮರ್ಸ್ ರೆಸ್ಪಾನ್ಸ್ ಎಲ್ಲ ಹೇಗಿದೆ ಸರ್? ರೆಸ್ಪಾನ್ಸ್ ಇರೋದ್ರಿಂದಾನೆ ನಮ್ದು ಡೈಲಿ ಒಂದು 70 kg ಲಿವರ್ ಓಡಿಸ್ತೀವಿ. 70 kg ಲಿವರ್ ಖಾಲಿ ಮಾಡ್ತೀರಾ? ಓಕೆ. ಆಲ್ ದ ಬೆಸ್ಟ್ ಸರ್. ಸರ್, ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬೈ ಬಾಯ್, ಸಿ ಯು.